ಸಿದ್ದುನ ಶಾಶ್ವತವಾಗಿ ಈ ಮನೆಯಿಂದ ದೂರ ಮಾಡೋಣ ಅಂದರೆ ಆಗ್ತಾನೆ ಇಲ್ಲ. ಈ ಭಾವನ ಇರೋವರೆಗೂ ಅದು ಸಾಧ್ಯ ಇಲ್ಲ ಅನಿಸುತ್ತೆ. ಮೊದಲು ಅವಳಿಗೊಂದು ಗತಿ ಕಾಣಿಸಿದ್ರೆ ಈ ಸಿದ್ದು ಸೈಲೆಂಟಾಗಿ ಬಿಲ ಸೇರ್ಕೊಳ್ತಾನೆ. ಆದರೂ ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದೆ. ಛ, ಎಲ್ಲ ಹಾಳಾಗೋಯ್ತು. ರೀ, ಸಿದ್ದುನ್ ಕರ್ಕೊಂಡು ಬಂದ್ರಾ? ಹ್ಞೂ ಕಣಮಿ, ನಮ್ಮ ಭಾವನವ ಇಲ್ಲದೆ ಹೋಗಿದ್ದಿದ್ರೆ ನಮ್ಮ ಸಿದ್ದು ಮತ್ತೆ ಜೈಲು ಹಕ್ಕಿ ಆಗ್ಬಿಡ್ತಿದ್ದ. ನಮ್ಮ ಸಿದ್ದು ತಪ್ಪಿತಸ್ಥ ಅಲ್ಲ ಅನ್ನೋದಕ್ಕೆ ಏನೇನು ಸಾಕ್ಷಿ ಬೇಕೋ ಅದನ್ನೆಲ್ಲ ಹೊಂದಿಸಿ ಪೊಲೀಸ್ನವ್ರು ಕೊಟ್ಟು ಸಿದ್ದನ್ನ ಬಿಡಿಸ್ಕೊಬಂದ್ಬಿಟ್ರು. ಹೆಂಡತಿ ಅಂದರೆ ಬರೀ ಸುಖದಲ್ಲಿ ಮಾತ್ರ ಅಲ್ಲ, ಕಷ್ಟದಲ್ಲೂ ಇರಬೇಕು ಅನ್ನೋದನ್ನು ತೋರಿಸ್ಕೊಟ್ಬಿಟ್ರು ಕಣಮಿ. ನಮ್ಮ ಸಿದ್ದು ಭಾವನವನಂತ ಹುಡುಗಿ ಸಿಗೋಕ್ಕೆ ಪುಣ್ಯ ಮಾಡಿದ್ದ ಕಣಮಿ. ಹಾಗಾದ್ರೆ ನಾನು ನಿಮಗೆ ಒಳ್ಳೆ ಹೆಂಡತಿ ಅಲ್ವಾ? ಯಾವ ಬುಡ್ಡಿ ಇದೆ ಇಲ್ಲ ಅಂದೋನು. ನೀನು ಒಳ್ಳೆ ಕಣಮಿ. ಆದರೆ ಭಾವನವ್ರಷ್ಟಲ್ಲ. ಭಾವನವ್ವ ಯಾವಾಗಲೂ ಸಂಸಾರ, ಮನೆ, ಗಂಡ ಇದನ್ನೇ ಯೋಚನೆ ಮಾಡ್ತಿರ್ತಾರೆ. ಆದರೆ ದೇವ್ರು ಯಾಕೋ ಅವರಿಬ್ಬರನ್ನೂ ಸುಖವಾಗಿರ್ತಾನೆ ಇಲ್ಲ. ಒಂದಾದ್ಮೇಲೆ ಒಂದು ಕಷ್ಟ ಕೊಡ್ತಾನೆ ಅವನೇ. ಕಷ್ಟ ಕೊಡ್ತಿರೋದು ದೇವ್ರಲ್ಲ ರೀ, ಈ ನೀಲು. ಈಗೆಲ್ಲ ಸರಿ ಹೋಯ್ತು ಅಂತ ಅನ್ಕೋಬೇಡಿ, ಮುಂದೆ ಇದೆ ಮಾರಿ ಹಬ್ಬ. ಅಂದಾಗೆ ನೀಲು, ಈ ಬೊಡ್ಡೆ ಇದನ್ನ ಎಲ್ಲಾರು ನೋಡಿದ್ಯಾ? ನೋಡು, ತಗೋ. ಇಲ್ಲ ರೀ, ನಾನು ಇವ್ರನ್ನ ಎಲ್ಲೂ ನೋಡಿಲ್ಲ. ಯಾರು ಇವರು? ಏನು ಮಾಡಿದ್ದಾರೆ? ಏನು ಮಾಡವ್ನ? ಈ ಬೊಡ್ಡೆ ಇದ ಮಾಡಿರೋದು ಒಂದಲ್ಲ ಎರಡಲ್ಲ. ಈಗ ಏನೇನು ಸಮಸ್ಯೆ ಆಗೋದೋ ಅದಕ್ಕೆಲ್ಲ ಇವನೇ ಕಾರಣ. ಆಮೇಲೆ ನಮ್ಮ ಭಾವನವ ಎಲ್ಲೆಲ್ಲಿ ಹೋಯ್ತಾರ ಅಲ್ಲೆಲ್ಲ ಇವನು ಹಿಂದೆನೇ ಸುತ್ತಾನಂತೆ. ನಮ್ಮ ಸಿಂಚುಗೆ ಆಕ್ಸಿಡೆಂಟ್ ಆಯ್ತಲ್ಲ, ಅವಾಗಲೂ ಇವನು ಇದ್ದಂತೆ. ಆಮೇಲೆ ನಮ್ಮ ಸಿಂಚುನ ಅದ್ಯಾರೋ ಸೈಕಿಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗಿದ್ರಲ್ಲ, ಅಲ್ಲೂ ಇದ್ದಂತೆ ಕಣಮಿ. ಆಮೇಲೆ ನಮ್ಮ ಸಿಂಚುಗೆ ಮಾತ್ರ ಹೆಚ್ಚು ಕಮ್ಮಿ ಆಗ್ಬಿಟ್ಟಿತ್ತಲ್ಲ, ಅದನ್ನು ಇವನೇ ಮಾಡಿಸೋನೆ ಅಂತ ಅನುಮಾನ ಅದೇ ಕಣಮಿ. ಅದಕ್ಕೆ ಸಿದ್ದು ಭಾವನ ಇಬ್ರು ಇವನ್ನ ಹುಡುಕ್ತಾವ್ರೆ. ಮೊನ್ನೆ ದಿವಸ ಇನ್ನೇನು ಹಿಡ್ಕೋಬೇಕು ಅಷ್ಟರಲ್ಲಿ ಮಿಸ್ ಆಗ್ಬಿಟ್ಟವನ್ ಕಣಮಿ. ಈ ಉಪ್ಪಿನಕಾಯಿ ವಿಷಯದಲ್ಲೂ ಇವನ್ ಕೈವಾಡ ಅದೇ ಅಂತ ಹೇಳ್ತಾವ್ರೆ. ಸಿದ್ದು ಎಲ್ಲೆಲ್ಲಿ ಡೆಲಿವರಿ ಕೊಡ್ತಾನಲ್ಲ ಅಲ್ಲಿಗೆಲ್ಲ ಇವನು ವಿಷದ ಉಪ್ಪಿನಕಾಯಿ ಕೊಟ್ಬಿಟ್ಟು ಸಿದ್ದು ಹೆಸರು ಹಾಳು ಮಾಡಕ್ ಮಾಡೋನ್ ಕಣಮಿ. ಏನಾರು ಸಿಕ್ಕದ ಅಂತ ಅನ್ಕೋ, ನನ್ನ ಮಗ ಎಣ್ಗಾಯಿ ನೀರ್ಗಾಯಿ ಮಾಡಿಬಿಟ್ಟು ಅವನ ಹಿಂದೆ ಯಾರವ್ರೆ ಇಲ್ಲ ಇವನೇ ಮಾಡವನ ಅಂತ ತಿಳ್ಕೊತಾರೆ. ಈಗ ತಾನೇ ಪೊಲೀಸವ್ರಿಗೆ ಒಂದು ಫೋಟೋ ಕೊಟ್ಬಿಟ್ಟು ಹುಡುಕಿ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಸದ್ಯ ಅಣ್ಣನ ಇವ್ರಿಗೆ ಪರಿಚಯ ಮಾಡಿಸ್ದೇ ಇದ್ದಿದ್ದು ಒಳ್ಳೇದಾಯ್ತು. ಇಲ್ಲದೆ ಹೋಗಿದ್ದಿದ್ರೆ ಇದ್ರ ಹಿಂದೆ ಇರೋದು ನಾನೇ ಅಂತ ಗೊತ್ತಾಗ್ಬಿಡ್ತಾ ಇತ್ತು. ಇನ್ಮೇಲೆ ನಾನು ಹುಷಾರಾಗಿರ್ಬೇಕು, ಅಣ್ಣನ್ನು ಹುಷಾರಾಗಿರೋದಕ್ಕೆ ಹೇಳಬೇಕು. ಅಲ್ಲ ರೀ, ಇವರೇ ಎಲ್ಲ ಮಾಡಿದಾರಂತ ಹೇಗೆ ಹೇಳ್ತೀರಾ? ನಮಗೂ ಅದೇ ಡೌಟು ಕಣಮಿ. ಮೊದಲು ಇವನು ಸಿಕ್ಲಿ, ಆಮೇಲೆ ಯಾರು ಮಾಡಿರೋದು ಅಂತ ಗೊತ್ತಾಯ್ತದೆ. ಆಮೇಲೆ ಅದೇ ಅವನಿಗೆ. ಈಗ ಮೊದಲು ಅಪ್ಪ ಹಿಂಗೆ ಈ ಫೋಟೋ ತೋರಿಸ್ಬಿಟ್ಟು ಇವನ್ನೆಲ್ಲಾರ ನೋಡಿದ್ದೀರಾ ಅಂತ ಕೇಳ್ಕೊಬತ್ತೀನಿರು. ರೀ, ಮಾವ ಮೊದಲೇ ಟೆನ್ಷನಲ್ಲಿದ್ದಾರೆ, ನೀವು ಮತ್ತೆ ಹೋಗಿ ಇನ್ನೂ ಟೆನ್ಷನ್ ಕೊಡಬೇಡಿ. ಅದರಲ್ಲೂ ಸಿದ್ದು ಭಾವನ ವಿಷಯ ಅಂದರೆ ಅವ್ರು ನಿಮಗೆ ಹೆಲ್ಪ್ ಮಾಡೋದೇ ಇಲ್ಲ. ಸುಮ್ಮನೆ ಬಯಸ್ಕೋತೀರಾ ನೀವು. ಹಂಗಂದ್ಯಾ? ಸರಿ ಬಿಡು, ಆಯಿತು, ನೋಡ್ಕೊತೀನಿ. ನೀನು ಏನಪ್ಪ ಇಂತ ಏನು ಹೇಳಕ್ಕೆ ಹೋಗ್ಬೇಡ. ನಾನು ಯಾಕ್ರಿ ಹೇಳಿ? ರೀ, ಸಿದ್ದು ಭಾವನೆಗೆ ಇವ್ನು ಸಿಗೋದ್ರಿಂದ ಒಳ್ಳೇದಾಗತ್ತಂದ್ರೆ ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೀನಿ. ಈ ಫೋಟೋ ನನಗೆ ಕಳಿಸಿ, ನನ್ನ ಫ್ರೆಂಡ್ಸ್ ಗ್ರೂಪ್ಗೆಲ್ಲ ಶೇರ್ ಮಾಡಿ ಹುಡುಕ್ಸೋ ಪ್ರಯತ್ನ ಪಡ್ತೀನಿ. ಆಯ್ತು ಕಣಮಿ, ಭಾವನವನ್ನ ಸಿದ್ದುನ ಕೇಳ್ಬಿಟ್ಟು ನಿಂಗೆ ಕಳಿಸ್ತೀನಿ, ಸರಿಯೇ? ಆಯ್ತು. ಇಷ್ಟು ದಿವಸ ಅಪ್ಪನ ಮೇಲೆ ಡಿಪೆಂಡ್ ಆಗಿದ್ರು, ಈಗ ಅವರಿಬ್ಬರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅದೇನು ಅಂತ ಹುಟ್ಟುಬಿಟ್ರೋ. ಮೊದಲು ಅಣ್ಣಂಗೆ ಹುಷಾರಾಗಿರೋದಕ್ಕೆ ಹೇಳಬೇಕು. ರೀ, ಇದೇನೋ ವೇಸ್ಟ್ ಕೇಳ್ತಾ ಇದ್ರಲ್ಲ. ಲಕ್ಷ್ಮಿ, ಯಾಕೆ ನಿನ್ನೆಲ್ಲ ತೊಂದರೆ ತಗೋತೀಯಾ? ನಾನು ಬಂದು ತಗೋತಿರ್ಲಿಲ್ವಾ? ಗಂಡನ ಜೊತೆ ಕೆಲಸ ಮಾಡೋದ್ರಲ್ಲಿ ತೊಂದರೆ ಏನಿದೆ ಹೇಳಿ? ಇಷ್ಟಕ್ಕೂ ಮನೇಲಿದ್ರೆ ಆ ಸೊಸೆಯರು ಕೆಲಸ ಮಾಡೋಕ್ಕೆ ಬಿಡಲ್ಲ. ನೀವು ಆರಾಮಾಗಿ ಕೂತ್ಕೊಳ್ಳಿ ಅಂತಾರೆ. ನೀವು ನೋಡಿದ್ರೆ ಇಲ್ಲೂ ಕೆಲಸ ಮಾಡಬೇಡ ಅಂತೀರಾ. ನನಗೂ ಕೂತು ಬೇಜಾರಾಗತ್ತಲ್ವಾ? ಇಷ್ಟು ವರ್ಷ ಗಂಡ ಮನೆ ಮಕ್ಕಳು ಅಂತ ಮಾಡಿರೋ ಸಾಕಾಗ್ತಿಲ್ವಾ? ಹಾಗಾದ್ರೆ ಒಂದು ಕೆಲಸ ಮಾಡೋಣ,
ಇನ್ಮೇಲೆ ನೀವು ಇವೆಲ್ಲ ಕೆಲಸ ಬಿಟ್ಬಿಟ್ಟು ಆರಾಮಾಗಿರಿ. ನಿಮ್ಮ ಜೊತೆ ನಾನು ಆರಾಮಾಗಿದ್ಬಿಡ್ತೀನಿ. ಅಬ್ಬಬ್ಬಬ್ಬಬ್ಬ, ನಿನ್ನನ್ನು ಮಾತ್ರ ಮಾತಲ್ಲಿ ಗೆಲ್ಲಕ್ಕಾಗಲ್ಲ ಬಿಡು. ಸಿನು, ಓಹ್ ವೀರು, ವೀರು ಯಾವಾಗ ಬಂದೆ ಫಾರಿನಿಂದ? ಏನು ಇದ್ದಕ್ಕಿದ್ದಂಗೆ ಬಡವನ ಮನೆ ಕಡೆ? ನಿನ್ನೆ ನೋಡೋಣ ಅಂತಾನೆ ಬಂದೆ ಕಣೋ. ಏನು ಈ ವಯಸ್ಸಲ್ಲೂ ಕೆಲಸ ಮಾಡಿಕೊಂಡು ಮಾಡಬೇಕಲ್ಲಪ್ಪ, ಹೊಟ್ಟೆ ಅಂತ ಇದೆಯಲ್ಲ. ಏನೋ ನಡೀತಾ ಇದೆ. ಸೀನಾ, ನೀನು ಮಾಡಿದ ಸಹಾಯದಿಂದ ನಾನು ಫಾರಿನ್ಗೆ ಹೋಗಿ ಸೆಟ್ಲಾಗಿದ್ದೀನಿ. ನೀನು ಮಾತ್ರ ಇನ್ನೂ ಹಾಗೆ ಇದೆಯಲ್ಲೋ. ಏನು ಮಾಡೋಕ್ಕಾಗುತ್ತೆ ವೀರು? ಯೋಗಿ ಪಡೆದಿದ್ದು ಯೋಗಿಗೆ, ಭೋಗಿ ಪಡೆದಿದ್ದು ಭೋಗಿಗೆ. ಆದರೆ ನಾನು ಈ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದೀನಪ್ಪ, ಯಾವ ಥರ ಪ್ರಾಬ್ಲಮ್ಮು ಇಲ್ಲ. ನೋಡೋ, ನಿನ್ನ ಬಾಯಿ ಮಾತಲ್ಲಿ ಆರಾಮಿದ್ದೀನಿ ಅಂತ ಹೇಳ್ಬೋದು, ಆದರೆ ವಾಸ್ತವ ಏನು ಅಂತ ನನಗೆ ಚೆನ್ನಾಗಿ ನಾನೀಗ ಒಂದು ಐಡಿಯಾ ಮಾಡಿದ್ದೀನಿ. ನೀನು ಅದಕ್ಕೆ ಒಪ್ಪಿಗೆ ಕೊಡಬೇಕು ಅಷ್ಟೇ. ಏನು ವೀರು ಅದು? ಏನು ಅಂತ ಹೇಳಪ್ಪ. ನೋಡೋ, ನಾನು ಹೇಳೋದನ್ನ ನೀನು ಒಪ್ಕೋಬೇಕು, ಬೇರೆ ದಾರಿ ಇಲ್ಲ ಅಷ್ಟು. ವೀರು ಅದೇನು ಅಂತ ಹೇಳಿದ್ರೆ ಸರಿ ಇದ್ದರೆ ಒಪ್ಕೊಳ್ತೀನಿ. ನೀನು ಇಷ್ಟು ವರ್ಷ ಕೆಲಸ ಮಾಡಿದ್ದು ಸಾಕು ಕಣೋ ಸೀನು. ಇನ್ನು ಮುಂದೆ ನೀನು ಆರಾಮಾಗಿರೋದಕ್ಕೆ ನಾನೊಂದು ದಾರಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಅದೇನು ಅಂದರೆ ನಿನ್ನ ಮೇಲೆ ನಾನು ಇನ್ವೆಸ್ಟ್ ಮಾಡ್ತೀನಿ. ನೀನು ಮೊದಲನಾಗೆ ಗ್ಯಾರೇಜ್ ಶುರು ಮಾಡು. 4 ಜನನ ಕೆಲಸಕ್ಕೆ ಇಟ್ಕೊಂಡು ಆರಾಮಾಗಿದ್ಬಿಡೋ. ಅಯ್ಯೋ ಅದೆಲ್ಲ ಯಾಕೆ ವೀರು? ಈಗ ನೀನೇ ಹೇಳ್ದಿಯಲ್ಲೋ ಬದುಕಬೇಕು ಅಂತ, ಅದಕ್ಕೆ ಇಷ್ಟು ವರ್ಷ ಕೆಲಸ ಮಾಡಿದ್ದು ಸಾಕು ಕಣೋ. ಇನ್ಮೇಲಾದರೂ ಓನರ್ ಥರ ಇರು. ನಾನು ಇನ್ವೆಸ್ಟ್ ಮಾಡಿದೆ ಅಂತ ಅದ್ರಲ್ಲಿ ಪಾಲು ಕೊಡು, ಲಾಭ ಕೊಡು ಅಂತ ಕೇಳೋದಿಲ್ಲ. ನನಗೆ ನೀನು ಚೆನ್ನಾಗಿರಬೇಕು ಅಷ್ಟೇ. ಅವತ್ತು ನೀನು ಮಾಡಿದ ಸಹಾಯದಿಂದ ಇವತ್ತು ನಾನು ಒಳ್ಳೆ ಸ್ಥಿತಿಲಿದ್ದೀನಿ ಕಣೋ. ದುಡ್ಡು ಕೂಡ ದುಡ್ದು ಹೇರಳವಾಗ್ಬಿಟ್ಟಿದೆ. ಈಗ ನನಗೆ ನಾನು ಸಂಪಾದನೆ ಮಾಡಿರೋ ದುಡ್ಡಲ್ಲಿ ಒಂದಷ್ಟು ಜನಕ್ಕೆ ಸಹಾಯ ಮಾಡಬೇಕಂತ ಡಿಸೈಡ್ ಮಾಡಿ, ಅದರಲ್ಲಿ ಮೊದಲನೇವನೇ ನೀನು ಕಣೋ ಸೀನು. ನನಗೆ ಜೀವನ ಕೊಟ್ಟೋ ನೀನು. ನಿನ್ನ ಜೀವನ ಸರಿಪಡಿಸ್ಬೇಕಾಗಿರೋದು ಈ ನಿನ್ನ ಸ್ನೇಹಿತನ ಕರ್ತವ್ಯ ಅಲ್ವೇನೋ? ನೋಡೋ, ನೀನು ನನ್ನ ಮಾತನ್ನು ಒಪ್ಕೋಬೇಕಷ್ಟೇ, ಬೇರೆ ಮಾತನ್ನು ಹೇಳಂಗೇ ಇಲ್ಲ. ವೀರು, ನನ್ನ ಮಗಂದು ಆ ಸೈಟ್ ಏನೋ ತಕರಾರಾಗಿದ್ದಾಗ ಅದನ್ನು ಬಂದು ಅಷ್ಟು ಸುಲಭವಾಗಿ ಬಗೆಹರಿಸ್ಕೊಟ್ಟಲ್ಲಪ್ಪ, ಆ ಉಪಕಾರಕ್ಕೆ ನಾನು ನಿನ್ಗೆ ಯಾವಾಗಲೂ ಕೃತಜ್ಞತೆ ಇಟ್ಕೊಂಡಿರ್ತೀನಿ. ಆದರೆ ನಿನಗೆ ಇದ್ದಕ್ಕಿದ್ದಂಗೆ ಬಂದು ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ನೀನು ಗರಾಜ್ ಮಾಡು ಅಂದರೆ ನನಗೆ ಏನು ಹೇಳಬೇಕು, ಏನು ಮಾಡಬೇಕು ತೋಚ್ತಾ ಇಲ್ಲ. ಒಂದು ಸ್ವಲ್ಪ ಸಮಯ ಕೊಡು, ನಾನು ಯೋಚನೆ ಮಾಡಿ ಹೇಳ್ತೀನಿ. ಟೈಮಲ್ಲ ಇಲ್ಲಪ್ಪ. ಲಕ್ಷ್ಮಿ ಅವರೇ, ನಿಮ್ಮ ಯಜಮಾನರು ಏನೇ ಮಾಡಬೇಕಾದ್ರೂ ನಿಮ್ಮನ್ನ ಕೇಳಿತಾನೆ ಶುರು ಮಾಡೋದು. ಈಗ ನೀವೇ ಅವ್ರನ್ನ ಒಪ್ಪಿಸ್ಬೇಕು. ಅಣ್ಣ, ಆ ಥರ ಎಲ್ಲ ಏನೂ ಇಲ್ಲ. ಅವ್ರೇನು ಇಷ್ಟಪಟ್ಟು ಮಾಡ್ತಾರೋ ಅದಕ್ಕೆ ನಾನು ಹ್ಞೂ ಅಂತೀನಿ ಅಷ್ಟೇ. ಅವ್ರು ಏನೇ ಮಾಡಿದ್ರು ಸರಿಯಾದ ನಿರ್ಧಾರನೇ ತಗೊಳ್ತಾರೆ. ಅದಕ್ಕೆ ನನ್ನ ಒಪ್ಪಿಗೆನೂ ಇರುತ್ತೆ. ಎಷ್ಟೇ ಆಗಲಿ ಸ್ವಾಭಿಮಾನಿ ದಂಪತಿಗಳು.